ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಮಾರ್ನಿಂಗ್ ಮೈಸೂರಿಗೆ ರೀಚ್ ಆದ್ವಿ. ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ ಇವತ್ತು. ಬನ್ನಿ, ಎಲ್ಲರಿಗೂ ಅವ್ರನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಇವರು ಬಿವಿಲ್ ಅಂತೇಳಿ ನಮ್ಮ ಅತ್ತಿಗೆಯ ಮೊದಲನೇ ಮಗ. ನಮಸ್ಕಾರ. ಇವರು ಫಸ್ಟ್ PU ಓದುತ್ತಿದ್ದಾರೆ ಮೈಸೂರಿನಲ್ಲಿ. ಹಾಗೆ ನೀವು ಇಲ್ಲಿ ಇರ್ವಿನ್ನ ನೋಡ್ಬೋದು. ಇರ್ವಿನ್ಗಂತೂ ಜೈಲಿಂದ ಹೊರಗಡೆ ಬಿಟ್ಟಾಗ ಆಗ್ಬಿಟ್ಟಿದ್ದೆ. ಕೂತಿದ್ದ ಜಾಗದಲ್ಲಿ ಕೂರ್ತಾ ಇಲ್ಲ, ನಿಂತಿದ್ದ ಜಾಗದಲ್ಲಿ ನಿಲ್ತಿಲ್ಲ. ಅವರ ಅತ್ತೆ ಮನೆಯಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ. ಹಾಗೆ ಶರ್ವಿನ್ ಅಂತೂ ತುಂಬಾ ಖುಷಿಯಾಗಿದ್ದ. ತುಂಬ ದಿನ ಆದಮೇಲೆ ಅವ್ರ ಅಣ್ಣಂದಿರನ್ನ ಮೀಟ್ ಮಾಡಿ ಅವ್ರ ಅಣ್ಣಂದು ಕೀಬೋರ್ಡ್ ತೊಗೊಂಡು ಆಟ ಆಡ್ಕೊಂಡು ಕೂತಿದ್ದ. ಹಾಗೆ ಇಲ್ಲಿ ಶರ್ವಿನ್ ಒಂದು ಕನ್ನಡ ಸಾಂಗ್ನ ಪ್ಲೇ ಮಾಡ್ತಾ ಇದ್ದಾನೆ. ಅದು ಯಾವ ಸಾಂಗ್ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವೆರಿ ಗುಡ್. ಇವನು ನಮ್ಮ ಅತ್ತಿಗೆ ಎರಡನೇ ಮಗ ಭುವನ್ ಅಂತೇಳಿ 7th ಸ್ಟ್ಯಾಂಡರ್ಡ್ನಲ್ಲಿ ಓದುತ್ತಿದ್ದಾರೆ. ನಂಬರ್ 1 ನಾಟಿ ಬಾಯ್ ಕೂಡ. ನಮ್ಮ ಅತ್ತಿಗೆ ಬಿಸಿ ಆಗವ್ರೆ, ನಾಟಿ ಕೋಳಿ ಸಾರು ಮಾಡ್ತಾವ್ರೆ. ಇವತ್ತು ಅವ್ರು ಮಾಡಿರೋ ನಾಟಿ ಕೋಳಿ ಸಾಂಬಾರ್ ರೆಸಿಪಿನ ಆಮೇಲೆ ಶೇರ್ ಮಾಡ್ತೀನಿ. ಹಾಯ್ ಎವ್ರಿವನ್. ಬಿವಿಲ್ ಕೂಡ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾನೆ. ಅವನು ಯಾವುದೇ ಕ್ಲಾಸಿಗೆ ಹೋಗಿ ಕಲ್ತಿರೋದಲ್ಲ, ಚರ್ಚಲ್ಲೆಲ್ಲ ಜಸ್ಟ್ ಅಬ್ಸರ್ವ್ ಮಾಡಿ ಕಲ್ತಿರೋದು. ಹಾಗೆ ನಮ್ಮ ಅತ್ತಿಗೆಯವರು ಆ್ಯಕ್ಚುಲಿ ರಾಮನಗರದಲ್ಲಿದ್ದದ್ದು. ಅವ್ರ ಸ್ವಂತ ಮನೆಯೆಲ್ಲ ರಾಮನಗರದಲ್ಲಿರೋದು. ಅವರು ಇಲ್ಲಿ ಮಕ್ಕಳು ಎಜುಕೇಷನ್ಗೆ ಅಂದ್ಬಿಟ್ಟು ಶಿಫ್ಟ್ ಆಗಿ ಮೈಸೂರಿಗೆ ಒಂದು 7 ಮಂತ್ಸ್ ಆಯಿತು ಅಷ್ಟೇ. ಈ ಮನೆಯಲ್ಲಿ ಬಂದು ಡಬಲ್ ಬೆಡ್ರೂಮ್ ಇದೆ. ಹಾಲ್ ತುಂಬಾ ದೊಡ್ಡದು. ಹಾಗೆ ಈ ಮನೆಯಲ್ಲಿ 2 ಬಾಲ್ಕನಿಗಳಿವೆ. ಮನೆಗಂತೂ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಬೆಳಕು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಿದ್ರೆ ಇದೊಂದು ಬಾಲ್ಕನಿ ಚಿಕ್ಕದು. ಇದು ಕಿಚನು. ಹಾಗೆ 2 ಬೆಡ್ರೂಮ್ ಇದೆ. ಇದೊಂದು ವಾಶ್ರೂಮ್, ಇದೊಂದು ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಹಾಗೆ ಈ ರೂಮಲ್ಲಿ ಒಂದು ಬಾಲ್ಕನಿ ಇದೆ ಔಟ್ ಸೈಡು. ಮನೆಯಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಅಂತೇಳಿ ನಮ್ಮ ಅತ್ತಿಗೆ ನಾಟಿ ಕೋಳಿ ಸಾಂಬಾರು ಮತ್ತು ಚಿಕನ್ ಕಬಾಬ್ ಮಾಡಿದರು. ಅವರು ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡಿದರು ಅಂತೇಳಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮಸಾಲೆ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, 2 ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಗೂ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ತುಂಡು ಶುಂಠಿ, ಹಾಗೆ 1 ಟೇಬಲ್ ಸ್ಪೂನ್ ಸೋಂಪು, 1 ಇಂಚು ಚಕ್ಕೆ, ಹಾಗೆ 3 ಲವಂಗ, 1/2 ಸ್ಪೂನಷ್ಟು ಗಸಗಸೆ, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಹಾಗೆ ಇದರೊಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳು ಕೂಡ ಸೇರಿಸಿ, 1 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ, ಇದರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಣ್ಣು ಕೂಡ ಸೇರಿಸ್ತಾ ಇದ್ದಾರೆ. ಇಲ್ಲಿ 4 ಸಣ್ಣ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದಾರೆ. ಹಾಗೆ ಸಾಂಬಾರು ಮಾಡೋಕ್ಕೆಲ್ಲ ಈ ಹುಳಿ ಟೊಮೆಟೊ ಹಣ್ಣನ್ನು ಸೇರಿಸಿದ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಹಾಗೆ 3 to 4 ಮಿನಿಟ್ಸ್ ಅವರು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಖಾರಕ್ಕೆ ಅಂತೇಳಿ 1.5 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು 1 to 3 ಮಿನಿಟ್ಸ್ ಅವರು ಅದನ್ನ ಫ್ರೈ ಮಾಡಿಕೊಂಡ್ರು. ನೀವು ಅದರ ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಮಸಾಲೆ ಏನಾದರೂ ನಿಮಗೆ ತಳ ಹಿಡಿತಿದೆ ಅನಿಸಿದರೆ ಸ್ವಲ್ಪ ಆಯಿಲ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಅಂತೇಳಿ ಅವರು ಅದನ್ನ ಫ್ರೈ ಮಾಡ್ಕೋತಾ ಇದ್ದಾರೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಅದಕ್ಕೆ 1.5 ಹಿಡಿಯಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದನ್ನ ತಣ್ಣಗಾಗಲಿಕ್ಕೆ ಬಿಡ್ತಾರೆ. ಅಷ್ಟರಲ್ಲೇ ಇನ್ನೊಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ
ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದಾರೆ. ಅದನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನ್ ಅಂದರೆ ನಾಟಿ ಕೋಳಿ ಚಿಕನನ್ನು ಸೇರಿಸ್ತಾ ಇದ್ದಾರೆ ಇಲ್ಲಿ. ಹಾಗೆ ಚಿಕನ್ನ ಕುಕ್ಕರ್ಗೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅದಕ್ಕೆ ವಿಸಿಲ್ ಹಾಕ್ತೇನೆ ಹಾಫ್ ಅವರು ಲೋ ಫ್ಲೇಮಲ್ಲೇ ಅದನ್ನ ಬೇಯಿಸ್ಕೊಳ್ತಾರೆ. ಹಾಗೆ ಇಲ್ಲಿ ಚಿಕನ್ ಹಾಕಬೇಕಾದ್ರೆ ನಾವು ತೆಂಗಿನಕಾಯಿ ತುಂಡುಗಳನ್ನ ಸೇರಿಸ್ತೀವಿ. ಇದು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ಕಲ್ತಿದ್ದು. ಏಕೆಂದರೆ ಆಗಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿಗಳಿರ್ತಿದ್ವಲ್ಲ, ಆವಾಗ ಅದು ಪೀಸಸ್ ಎಲ್ಲ ಸಾಕಾಗೋದಿಲ್ಲ ಅಂದ್ಬಿಟ್ಟು ಅವರು ಕಾಯಿ ತುಂಡುಗಳು, ಆಲೂಗೆಡ್ಡೆ ಆ ಥರ ಎಲ್ಲ ಸೇರಿಸ್ತಿದ್ರಂತೆ. ಮತ್ತು ಈ ಕಾಯಿ ತುಂಡನ್ನ ಸೇರಿಸೋದ್ರಿಂದ ಸ್ವಲ್ಪ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಊಟದ ಜೊತೆಗೆ ಅದು ಮಧ್ಯೆ ಮಧ್ಯೆ ಕಾಯಿ ತುಂಡುಗಳು ಸಿಗ್ತಾ ಇದ್ದರೆ ಬಾಯಿಗೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕೂಡ ನನಗೆ ತಿಳಿಸಿ. ಹಾಗೆ ಇವರು ಕಾಯಿನ ಸೇರಿಸಿ ಕುಕ್ಕರಲ್ಲಿ ವಿಸಿಲ್ ಹಾಕ್ತೇನೆ. ಹಾಗೆ ಒಂದು ಹಾಫ್ ಆನ್ ಅವರ್ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಹಾಗೆ ಬೇಯಿಸಿಕೊಂಡ ನಂತರ ಮಸಾಲೆಯನ್ನು ಆಡಿಸ್ಕೊಂಡು ಒಂದು ಕಾಲು ಭಾಗ ಮಸಾಲೆಯನ್ನು ಚಿಕನ್ ಒಟ್ಟಿಗೆ ಸೇರಿಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಅದು ಉಪ್ಪು ಖಾರ ಹಿಡಿಲಿಕ್ಕೆ ಬಿಡ್ತಾ ಇದ್ದಾರೆ. ಆ ನಂತರ ಮಿಕ್ಕಿದ ಎಲ್ಲ ಮಸಾಲೆಯನ್ನು ಸೇರಿಸಿ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ನಲ್ಲಿ 1 ವಿಜಿಲ್ ತೆಗೆದುಕೊಂಡ್ರೆ ಸಾಕು. ರುಚಿಯಾದ ಸಖತ್ತಾಗಿರುವಂಥ ನಾಟಿ ಕೋಳಿ ಸಾಂಬಾರು ಮುದ್ದೆಯೊಟ್ಟಿಗೆ, ಅನ್ನದೊಂದಿಗೆ, ಚಪಾತಿ ಇದರೊಟ್ಟಿಗೆ ಸವಿಯಲು ಸಿದ್ಧವಾಗಿದೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಶೋಭಕ್ಕ. ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಬೆಳಿಗ್ಗೆಯಿಂದ ಅಣ್ಣಂದಿರಿಗೆಲ್ಲ ಪ್ಲೇ ಮಾಡಿ ಸಾಕಾಗಿತ್ತು ಅಂತೇಳಿ ಈಗ ತಮ್ಮ ಇಟ್ಕೊಂಡು ಪ್ಲೇ ಮಾಡ್ತಾಯಿದ್ದ. ಹಾಗೆ ಈವ್ನಿಂಗು ನಾವು ಅವರ ಚರ್ಚ್ ಹತ್ರ ಹೋಗಿದ್ವಿ. ನನ್ನ ಅತ್ತಿಗೆಯವರ ಪ್ಯಾರಿಶ್ ಇದು ದೀನರ ಮಾತೆ ದೇವಾಲಯ ಅಂತೇಳಿ ಮೈಸೂರಿನಲ್ಲಿ. ಅಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ನಡೀತಿತ್ತು. ಮಕ್ಕಳಂತೂ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು. ನಾವು ಅದನ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. Jingle bells, jingle all the way. Oh, what fun it is to ride in a one-horse sleigh. Jingle bells, jingle all the way. Oh, what fun it is to ride in a one-horse sleigh. He got into a drifted bank and the wee got upside down. Jingle bells, jingle all the way. Oh, what fun it is to ride in a one-horse open sleigh. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹಾಗೆ ನಾಳೆ ನಾನು ಇಲ್ಲಿಂದ ನನ್ನ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.